ನಮಸ್ಕಾರ. ಇವತ್ತು ನಮ್ಮ ಮುಂದಿರೋದು ಮಹಾಶಿವರಾತ್ರಿಯ ಬಗ್ಗೆ ಬರೆದಿರುವ ಒಂದು ಅದ್ಭುತವಾದ ಬರಹ. ಹೌದು. ಇದರಲ್ಲಿ 3 ಪೌರಾಣಿಕ ಕಥೆಗಳ ಮೂಲಕ ಭಕ್ತಿಯ ಬೇರೆ ಬೇರೆ ಮುಖಗಳನ್ನು ತೋರಿಸಿ ಅದಕ್ಕೊಂದು ಆಧುನಿಕ ಸ್ಪರ್ಶವನ್ನು ನೀಡಲಾಗಿದೆ. ಭಾಷೆ, ಶೈಲಿ ಎಲ್ಲವೂ ತುಂಬಾ ಚೆನ್ನಾಗಿದೆ. ಈಗ ಇದನ್ನ ಇನ್ನಷ್ಟು ಪ್ರಭಾವಶಾಲಿಯಾಗಿ ಮಾಡೋದು ಹೇಗೆ ಅಂತ ನೋಡೋಣ. ಖಂಡಿತ. ಈ ಬರಹದ ಒಂದು ದೊಡ್ಡ ಶಕ್ತಿ ಅಂದ್ರೆ ಇದರಲ್ಲಿರೋ 3 ಕಥೆಗಳು: ಶಿವ ಹಾಲಾಹಲ ಕುಡಿದಿದ್ದು, ಪಾರ್ವತಿಯ ತಪಸ್ಸು ಮತ್ತೆ ಬೇಟೆಗಾರನ ಕಥೆ. 3 ತುಂಬ ಪರಿಣಾಮಕಾರಿ ಅಲ್ವಾ? ಹೌದು. ಆದರೆ ನನ್ನ ಅನಿಸಿಕೆ ಪ್ರಕಾರ ಈ 3 ಕಥೆಗಳನ್ನು ಒಂದು ಬಲವಾದ ಕೇಂದ್ರಧಾರದಿಂದ ಇನ್ನಷ್ಟು ಗಟ್ಟಿಯಾಗಿ ಜೋಡಿಸಬಹುದು. ನೀವು ಹೇಳೋದು ಸರಿ. ಕಥೆಗಳು ಒಂದರ ನಂತರ ಒಂದು ಬರುತ್ತವೆ. ಅವುಗಳನ್ನ ಓದುವಾಗ ಚೆನ್ನಾಗಿ ಅನ್ಸುತ್ತೆ. ಆದ್ರೆ ಅವುಗಳನ್ನ ಇನ್ನಷ್ಟು ಗಟ್ಟಿಯಾಗಿ ಜೋಡ್ಸೋಕ್ ಹೋದ್ರೆ ಬರಹದ ಸಹಜವಾದ ಹರಿವಿಗೆ ಏನಾದ್ರೂ ಅಡ್ಡಿಯಾಗಲ್ವಾ? ಅಂದ್ರೆ ಪ್ರತಿ ಕಥೆಯ ನಂತರ ಅದರ ಬಗ್ಗೆ ವಿವರಣೆ ಕೊಡ್ತಾ ಹೋದ್ರೆ ಅದು ಪಾಠ ಹೇಳಿದ ಹಾಗೆ ಅನ್ಸೋದಿಲ್ವಾ? ಒಳ್ಳೆ ಪ್ರಶ್ನೆ. ನಾನು ಹೇಳ್ತಿರೋದು ಪ್ರತಿ ಕಥೆಯ ಬಗ್ಗೆ ದೊಡ್ಡ ವಿವರಣೆ ಕೊಡಿ ಅಂತಲ್ಲ. ಸದ್ಯಕ್ಕೇನಾಗಿದೆ ಅಂದ್ರೆ ಈ ಕಥೆಗಳು 3 ಬೇರೆ ಬೇರೆ ಮುತ್ತುಗರ ಹಾಗೆ ಇವೆ. ಓಕೆ. ಸುಂದರವಾಗಿವೆ, ಆದರೆ ಪ್ರತ್ಯೇಕವಾಗಿವೆ. ನಾವು ಮಾಡಬೇಕಾಗಿರೋದು ಆ ಮುತ್ತುಗಳನ್ನು ಒಂದು ದಾರದಲ್ಲಿ ಪೋಣಿಸಿ ಒಂದು ಸುಂದರವಾದ ಹಾರ ಮಾಡೋದು. ಹೌದು ಹೌದು. ಕರೆಕ್ಟ್. ಇಲ್ಲಿರೋ ಸಣ್ಣ ಸಮಸ್ಯೆ ಏನು ಅಂದ್ರೆ ಕಥೆಗಳ ನಡುವೆ ಇರೋ ತಾತ್ವಿಕ ಸಂಬಂಧ ಓದುಗರಿಗೆ ಸ್ಪಷ್ಟವಾಗಿ ಗೊತ್ತಾಗಲ್ಲ. ನೀಲಕಂಠನ ಕಥೆ ತ್ಯಾಗದ ಬಗ್ಗೆ ಹೇಳಿದ್ರೆ, ಪಾರ್ವತಿಯ ಕಥೆ ಸಂಕಲ್ಪದ ಬಗ್ಗೆ ಹೇಳುತ್ತೆ. ಬೇಟೆಗಾರನ ಕಥೆ ಮುಗ್ಧತೆಯ ಬಗ್ಗೆ. ಎಕ್ಸಾಕ್ಟ್ಲಿ. ಈ 3 ಸೇರಿ ಭಕ್ತಿಯ ಸಂಪೂರ್ಣ ಚಿತ್ರಣವನ್ನು ಕೊಡ್ಬೇಕು. ಓಕೆ, ಅರ್ಥ ಆಯ್ತು. ಅಂದ್ರೆ ಅವುಗಳ ನಡುವೆ ಒಂದು ಕನೆಕ್ಷನ್ ಮಿಸ್ಸಿಂಗ್ ಇದೆ ಅಂತ. ಹಾಗಾದ್ರೆ ಈ ತಾತ್ವಿಕ ಧಾರವನ್ನು ಹೇಗೆ ಸೇರಿಸೋದು? ಬರಹದ ಶೈಲಿಗೆ ಧಕ್ಕೆ ಬಾರ್ದ ಹಾಗೆ. ಅದಕ್ಕೆ ಒಂದು ಸುಲಭವಾದ ಉಪಾಯ ಇದೆ. ಪ್ರತಿ ಕಥೆ ಮುಗಿದ ತಕ್ಷಣ ಒಂದು ಸಣ್ಣ ಕಾವ್ಯಾತ್ಮಕ ವಾಕ್ಯವನ್ನು ಸೇರಿಸೋದು. ಆ ವಾಕ್ಯವು ಆ ಕಥೆಯ ಸಾರವನ್ನು ಹಿಡಿದಿಟ್ಟು ಶಿವರಾತ್ರಿಯ ದೊಡ್ಡ ಚಿತ್ರಕ್ಕೆ ಅದನ್ನು ಜೋಡಿಸಬೇಕು. ಇದನ್ನ ನಾವು ಒಂದು ಸೇತುವೆ ವಾಕ್ಯ ಅಂತಾನೂ ಕರಿಬೋದು. ಆಸಕ್ತಿಕರವಾಗಿದೆ. ಒಂದು ಉದಾಹರಣೆ ಮೂಲಕ ವಿವರಿಸಬಹುದಾ? ನೀಲಕಂಠನ ಕಥೆಗೆ ಹೇಗೆ ಸೇರಿಸಬಹುದು? ಖಂಡಿತ. ನೀಲಕಂಠನ ಕಥೆ ಮುಗಿದ ತಕ್ಷಣ ಹೀಗೆ ಆ ರಾತ್ರಿ ಲೋಕ ಕಲ್ಯಾಣಕ್ಕಾಗಿ ಮಾಡಿದ ನಿಸ್ವಾರ್ಥ ತ್ಯಾಗದ ರಾತ್ರಿಯಾಯಿತು. ಅದು ಶಿವರಾತ್ರಿಯ ಮೊದಲ ಮುಖ ಅಂತ ಸೇರಿಸಬಹುದು. ಓ, ನೋಡಿ, ಇದು ವಿವರಣೆ ಅನ್ಸಲ್ಲ. ಬದಲಿಗೆ ಅದು ಕಥೆಗೆ ಒಂದು ತಾತ್ವಿಕ ಮುಕ್ತಾಯ ಕೊಡುತ್ತೆ. ಇದು ಓದುಗರ ಮನಸ್ಸಲ್ಲಿ ತ್ಯಾಗ ಅನ್ನೋ ಪದವನ್ನು ಅಚ್ಚೊತ್ತುತ್ತೆ. ಹೌದು, ಇದು ಚೆನ್ನಾಗಿದೆ. ಶಿವರಾತ್ರಿಯ ಮೊದಲ ಮುಖ ಅನ್ನೋ ಪದಪ್ರಯೋಗ ಕಥೆಗಳ ಸರಣಿಗೆ ಒಂದು ಆರಂಭ ಕೊಡುತ್ತೆ. ಹಾಗಾದ್ರೆ ಪಾರ್ವತಿಯ ಕಥೆಗೆ ಹೇಗೆ ಜೋಡಿಸಬಹುದು? ಬಹುಶಃ ಸಂಕಲ್ಪ ಅಥವಾ ಪ್ರೇಮದ ಬಗ್ಗೆ ಏನಾದ್ರೂ ಹೇಳ್ಬಹುದಾ? ಕರೆಕ್ಟ್. ನೀವು ಸರಿಯಾದ ದಾರಿಯಲ್ಲೇ ಯೋಚಿಸ್ತಿದ್ದೀರಿ. ಪಾರ್ವತಿಯ ತಪಸ್ಸಿನ ಕಥೆಯ ನಂತರ ಇದು ದೃಢ ಸಂಕಲ್ಪದಿಂದ ಕೂಡಿದ ಪ್ರೇಮ ಮತ್ತು ಶ್ರದ್ಧೆಯ ಭಕ್ತಿ ಜಯಿಸಿದ ರಾತ್ರಿ. ಇದು ಶಿವರಾತ್ರಿಯ 2ನೇ ಮುಖ ಅಂತ ಹೇಳಬಹುದು. ಈಗ ನೋಡಿ, ಮೊದಲ ಕಥೆಯಲ್ಲಿ ನಿಸ್ವಾರ್ಥ ತ್ಯಾಗ ಬಂತು, 2ನೇ ಕಥೆಯಲ್ಲಿ ಸಂಕಲ್ಪದ ಭಕ್ತಿ ಬಂತು. ಓದುಗರಿಗೆ ಶಿವರಾತ್ರಿಯ ಆಯಾಮಗಳು ಒಂದೊಂದಾಗಿ ತೆರೆದುಕೊಳ್ತಾ ಹೋಗ್ತವೆ. ಅದ್ಭುತ. ಹಾಗಾದ್ರೆ ಬೇಟೆಗಾರನ ಕಥೆಯೊಂದಿಗೆ ಇದನ್ನ ಪೂರ್ಣಗೊಳಿಸಬಹುದು. ಅವನದ್ದು ಅರಿವಿಲ್ಲದೆ ಮಾಡಿದ ಭಕ್ತಿ, ಅದಕ್ಕೆ ಹೇಗೆ ಸೇರಿಸೋದು? ಬೇಟೆಗಾರನ ಕಥೆಯ ಕೊನೆಯಲ್ಲಿ ಮತ್ತು ಇದು ಅರಿವಿಲ್ಲದೆ ಮಾಡಿದ ಸೇವೆಯೂ ಫಲ ನೀಡುವ ಮುಗ್ಧ ಭಕ್ತಿಯ ರಾತ್ರಿ. ಇದು ಶಿವರಾತ್ರಿಯ 3ನೇ ಸಂಪೂರ್ಣ ಮುಖ ಅಂತ ಸೇರಿಸಬಹುದು. ಪರ್ಫೆಕ್ಟ್. ಹೀಗೆ ಮಾಡಿದಾಗ ಉದ್ದೇಶಪೂರ್ವಕ, ಶ್ರದ್ಧಾಪೂರ್ವಕ ಮತ್ತು ಅರಿಯದೆಯೇ ಮಾಡಿದ ಹೀಗೆ 3 ರೀತಿಯ ಭಕ್ತಿಯು ಶಿವನಿಗೆ ಹೇಗೆ ಸ್ವೀಕಾರಾರ್ಹ ಅನ್ನೋದು ಸ್ಪಷ್ಟವಾಗುತ್ತೆ. ಆಗ ಈ 3 ಕಥೆಗಳು ಕೇವಲ ಕಥೆಗಳಾಗಿ ಉಳಿದೇ ಒಂದು ಸಂಪೂರ್ಣ ಜೀವನ ದರ್ಶನವಾಗುತ್ತವೆ. ಇದು ಬರಹಕ್ಕೆ ಒಂದು ಆಳವಾದ ಅರ್ಥ ಕೊಡುತ್ತೆ. ಹೌದು. ಇದೇ ದಾರವನ್ನು ಹಿಡಿದು ಯೋಚಿಸಿದರೆ ಬರಹದ ಕೊನೆಯಲ್ಲಿ ಬರುವ ಆ ಆಧುನಿಕ ಯುವಕನ ಪಾತ್ರ ಇದೆಯಲ್ಲ, ಅದನ್ನು ಈ ಕಥೆಗಳಿಗೆ ಇನ್ನಷ್ಟು ಚೆನ್ನಾಗಿ ಜೋಡಿಸಬಹುದೇನೋ? ನಿಖರವಾಗಿ. ನೀವು ನನ್ನ ಮನಸ್ಸಿನ ಕಥೆಯೇ ಹೇಳಿದ್ರಿ. ಸದ್ಯಕ್ಕೆ ಅದು ಒಂದು ಪ್ರತ್ಯೇಕ ಘಟನೆಯಾಗಿ ಕೊನೆಯಲ್ಲಿ ಬಂದ ಹಾಗೆ ಅನ್ಸ್ತಿದೆ. ಹೌದು. ಬರಹದಲ್ಲಿ ಆಧುನಿಕ ಉದಾಹರಣೆಯನ್ನ ಬಳಸಿರೋದು ಒಂದು ದೊಡ್ಡ ಪ್ಲಸ್ ಪಾಯಿಂಟ್. ಆದ್ರೆ
ಈ ಆಧುನಿಕ ಉದಾಹರಣೆಯನ್ನ ಕೇವಲ ಕೊನೆಯಲ್ಲೇ ಸೇರಿಸೋ ಬದಲು ಬರಹದ ಉದ್ದಕ್ಕೂ ಒಂದು ಚೌಕಟ್ಟಾಗಿ ಬಳಸ್ಕೊಂಡ್ರೆ ಓದುಗರೊಂದಿಗೆ ಇನ್ನಷ್ಟು ಆಳವಾದ ಸಂಪರ್ಕವನ್ನ ಸ್ಥಾಪಿಸಬಹುದು. ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅಂದ್ರೆ ಆ ಯುವಕನ ದೃಷ್ಟಿಕೋನದಿಂದಲೇ ಇಡೀ ಬರಹವನ್ನ ನಿರೂಪಿಸ್ಬೇಕು ಅಂತನಾ? ಆದ್ರೆ ಹಾಗೆ ಮಾಡಿದ್ರೆ ಬರಹದ ಪೌರಾಣಿಕ ಗಾಂಭೀರ್ಯಕ್ಕೆ ಏನಾದ್ರೂ ಧಕ್ಕೆ ಆಗಲ್ವಾ? ಅದು ಕೇವಲ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಅನುಭವದ ಕಥೆಯಾಗಿ ಸೀಮಿತವಾಗ್ಬಿಡುತ್ತಾ? ಇಲ್ಲ, ಖಂಡಿತ ಇಲ್ಲ. ವಾಸ್ತವದಲ್ಲಿ ಇದು ಪೌರಾಣಿಕ ಕಥೆಗಳನ್ನ ಇನ್ನಷ್ಟು ಶಕ್ತಿಯುತವಾಗಿಸುತ್ತೆ. ಯಾಕಂದ್ರೆ ಪುರಾಣಗಳು ಕೇವಲ ಹಿಂದಿನ ಕಾಲದ ಕಥೆಗಳಲ್ಲ, ಅವು ಇಂದಿಗೂ ನಮ್ಮ ಜೀವನದ ಸಮಸ್ಯೆಗಳಿಗೆ ಪರಿಹಾರ ನೀಡಬಲ್ಲವು ಅನ್ನೋದನ್ನ ಈ ವಿಧಾನ ಸಾಬೀತುಪಡಿಸುತ್ತೆ. ಸರಿ. ಇಲ್ಲಿರುವ ಸಮಸ್ಯೆ ಏನಂದ್ರೆ ಆ ಯುವಕನ ಕತೆ ಕೊನೆಯಲ್ಲಿ ಒಂದು ಸಣ್ಣ ಸೇರ್ಪಡೆಯಂತೆ ಕಾಣಿಸ್ತಿದೆ. ಇದರಿಂದ ಅದರ ಸಂಪೂರ್ಣ ಪ್ರಭಾವ ಬಳಕೆ ಆಗ್ತಿಲ್ಲ. ಓಕೆ. ನಾವು ಮಾಡ್ಬೇಕಾಗಿರೋದು ಆ ಯುವಕನ ಪಾತ್ರವನ್ನು ಕಥೆಯ ಆರಂಭದಲ್ಲೇ ಪರಿಚಯಿಸೋದು. ಅವನ ಗೊಂದಲಗಳು, ಅವನ ಪ್ರಶ್ನೆಗಳಿಗೆ ಉತ್ತರವಾಗಿ ಈ ಪೌರಾಣಿಕ ಕಥೆಗಳು ಒಂದೊಂದಾಗಿ ತೆರೆದುಕೊಳ್ಳುವಂತೆ ನಿರೂಪಣೆಯನ್ನು ಬದಲಾಯಿಸಬಹುದು. ಓ, ಹಾಗೆ ಮಾಡಿದ್ರೆ ಓದುಗರು ಆ ಯುವಕನ ಜೊತೆ ತಮ್ಮನ್ನು ತಾವು ಗುರುತಿಸ್ಕೊಳ್ತಾರೆ. ಅವನ ಪಯಣವೇ ತಮ್ಮ ಪಯಣ ಅಂತ ಅನಿಸಬಹುದು. ಇದನ್ನ ಕಾರ್ಯರೂಪಕ್ಕೆ ಹೇಗೆ ತರಬಹುದು? ಬರಹದ ಆರಂಭ ಹೇಗಿರಬಹುದು? ಉದಾಹರಣೆಗೆ, ಬರಹವನ್ನು ಹೀಗೆ ಶುರು ಮಾಡಬಹುದು. ಜೀವನದಲ್ಲಿ ಎಲ್ಲವನ್ನೂ ಕಳೆದುಕೊಂಡೇನೆಂದು ಭಾವಿಸಿದ ಆಕಾಶ್ ಶಿವರಾತ್ರಿಯ ಆ ರಾತ್ರಿ ದೇವಸ್ಥಾನದ ತಣ್ಣನೆಯ ಮೆಟ್ಟಿಲ ಮೇಲೆ ಕುಳಿತಿದ್ದ. ಅವನ ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳು. ನನ್ನ ಬದುಕಿನ ಈ ಕಷ್ಟಗಳೆಂಬ ವಿಷವನ್ನು ನುಂಗುವರ್ಯಾರು? ಇದಕ್ಕೆಲ್ಲ ಅಂತ್ಯವೇ ಇಲ್ವಾ ಎಂದು ಯೋಚಿಸುತ್ತಿದ್ದಾಗ ಅವನಿಗೆ ಅಜ್ಜಿ ಹೇಳಿದ ನೀಲಕಂಠನ ಕಥೆ ನೆನಪಾಯಿತು. ವಾವ್! ಇದು ಓದುಗರನ್ನು ತಕ್ಷಣವೇ ಕಥೆಯೊಳಗೆ ಸೆಳೆಯುತ್ತೆ. ಯಾಕಂದ್ರೆ ಪ್ರತಿಯೊಬ್ಬರ ಜೀವನದಲ್ಲೂ ಇಂಥದ್ದೊಂದು ಹತಾಶೆಯ ಕ್ಷಣ ಬಂದಿರುತ್ತೆ. ಆಕಾಶ್ನ ಪ್ರಶ್ನೆ ಅವರ ಪ್ರಶ್ನೆಯೂ ಆಗಿರುತ್ತೆ. ಹೌದು. ನೀಲಕಂಠನ ಕಥೆ ಮುಗಿದ ಮೇಲೆ ನಿರೂಪಣೆ ಮತ್ತೆ ಆಕಾಶ್ಗೆ ಮರಳಬಹುದು. ಓಕೆ. ಲೋಕಕ್ಕಾಗಿ ವಿಷವನ್ನೇ ಕುಡಿದ ಶಿವನ ಮುಂದೆ ತನ್ನ ಕಷ್ಟಗಳು ಎಷ್ಟು ಚಿಕ್ಕದು ಎಂದು ಆಕಾಶ್ಗೆ ಅನಿಸಿತು. ಆದರೆ ಕಷ್ಟಗಳನ್ನು ಎದುರಿಸಲು ಬೇಕಾದ ಛಲ, ಸಂಕಲ್ಪ ತನ್ನಲ್ಲಿ ಇಲ್ಲವಲ್ಲ ಎಂದು ಅವನು ನಿಟ್ಟುಸಿರುಬಿಟ್ಟ. ಆ ಕ್ಷಣದಲ್ಲಿ ಅವನ ಮನದಲ್ಲಿ ಮೂಡಿದ್ದು ಹಿಮಾಲಯದ ಮಗಳು ಪಾರ್ವತಿಯ ಕಥೆ. ಹೀಗೆ ಪಾರ್ವತಿಯ ತಪಸ್ಸಿನ ಕಥೆಯನ್ನು ಅವನ ಸಂಕಲ್ಪದ ಕೊರತೆಗೆ ಉತ್ತರವಾಗಿ ನಿರೂಪಿಸಬಹುದು. ಅದ್ಭುತ! ಇದು ಕಥೆಗೆ ಒಂದು ನಿರಂತರತೆಯನ್ನು ಕೊಡುತ್ತೆ. ಪೌರಾಣಿಕ ಮತ್ತು ಆಧುನಿಕ ಜಗತ್ತು ಒಂದಕ್ಕೊಂದು ಬೆಸೆದುಕೊಳ್ಳುತ್ತೆ. ಹಾಗೆ ಬೇಟೆಗಾರನ ಕಥೆಯನ್ನೂ ಅವನ ಇನ್ನೊಂದು ಗೊಂದಲಕ್ಕೆ ಉತ್ತರವಾಗಿ ತರಬಹುದು. ಖಂಡಿತ. ಪಾರ್ವತಿಯ ಕಥೆ ಕೇಳಿ ಅವನಲ್ಲಿ ಸ್ವಲ್ಪ ಧೈರ್ಯ ಬಂದಿರಬಹುದು. ಆದರೆ ನಾನೇನು ದೊಡ್ಡ ಭಕ್ತನಲ್ಲ, ದೇವಸ್ಥಾನಕ್ಕೆ ಬರೋದೇ ಅಪರೂಪ, ಇನ್ನಿರುವ ನನಗೆ ದಾರಿ ಸಿಗುತ್ತಾ ಅನ್ನೋ ಸಂಶಯ ಅವನನ್ನು ಕಾಡಬಹುದು. ಆ ಕ್ಷಣದಲ್ಲಿ ಅರಿವಿಲ್ಲದೆ ಪೂಜೆ ಮಾಡಿದರೂ ಶಿವನ ಕೃಪೆಗೆ ಪಾತ್ರನಾದ ಬೇಟೆಗಾರನ ಕಥೆ ಅವನಿಗೆ ಸಮಾಧಾನ ನೀಡಬಹುದು. ಹೀಗೆ ಮಾಡಿದ್ರೆ ಈ ಬರಹ ಕೇವಲ ಪೌರಾಣಿಕ ಕಥೆಗಳ ಸಂಗ್ರಹವಾಗಿ ಉಳಿಯದೆ ಹತಾಶೆಯಿಂದ ಭರವಸೆಯ ಕಡೆಗೆ ಸಾಗುವ ಒಬ್ಬ ಯುವಕನ ಆಧ್ಯಾತ್ಮಿಕ ಪಯಣವಾಗುತ್ತೆ. ಕರೆಕ್ಟ್. ಇದು ಬರಹದ ಸಂಪೂರ್ಣ ಸ್ವರೂಪವನ್ನ ಬದಲಾಯಿಸುತ್ತೆ. ಓದುಗರಿಗೆ ಇದು ಕೇವಲ ಮಾಹಿತಿಯಾಗಿ ಉಳಿಯಲ್ಲ, ಬದಲಿಗೆ ಒಂದು ಅನುಭವ ಆಗುತ್ತೆ. ಆ ಯುವಕನ ಪಾತ್ರದ ಮೂಲಕ ಕಥೆ ಹೇಳಿದ್ರೆ ಓದುಗರಿಗೆ ಅದು ತುಂಬಾ ಹತ್ತಿರವಾಗುತ್ತೆ. ಹೌದು. ಅದೇ ರೀತಿ ಬರಹದಲ್ಲಿ ಬರುವ ಉಪವಾಸ, ಜಾಗರಣೆಯಂತಹ ಆಚರಣೆಗಳನ್ನು ಕೂಡ ಓದುಗರ ಜೀವನಕ್ಕೆ ಇನ್ನಷ್ಟು ಹತ್ತಿರ ತರಬಹುದಾ? ಸದ್ಯಕ್ಕೆ ಅವುಗಳ ತಾತ್ವಿಕ ಅರ್ಥವನ್ನು ಚೆನ್ನಾಗಿ ವಿವರಿಸಲಾಗಿದೆ. ಆದರೆ ಓದುಗರು ಸರಿ, ಇದ್ರ ಅರ್ಥ ಗೊತ್ತಾಯ್ತು, ಈಗ ನಾನು ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಅತ್ಯುತ್ತಮವಾದ ಪಾಯಿಂಟ್. ಮೂರನೇ ಮತ್ತು ಬಹುಶಃ ಅತಿ ಮುಖ್ಯವಾದ ಸುಧಾರಣೆ ಇದು. ಆಚರಣೆಗಳ ಹಿಂದಿನ ತತ್ವವನ್ನು ಇನ್ನಷ್ಟು ಸಂವೇದನಾಶೀಲ ಮತ್ತು ಕ್ರಿಯಾತ್ಮಕವಾಗಿಸಬಹುದು. ಆಕ್ಚುಲಿ ಬರಹದಲ್ಲಿ ಆಚರಣೆಗಳ ತಾತ್ವಿಕ ವಿವರಣೆ ಇದೆ, ಆದರೆ ಅದನ್ನ ಓದುಗರು ತಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬಹುದು ಎಂಬುದಕ್ಕೆ ಪ್ರಾಯೋಗಿಕ ಸಲಹೆಗಳ ಕೊರತೆಯಿದೆ. ಕೇವಲ ಏಕೆ ಮಾಡಬೇಕು ಅಂತ ಹೇಳೋದು ಸಾಲದು, ಹೇಗೆ ಮಾಡಬಹುದು ಅಂತಾನೂ ತೋರಿಸ್ಬೇಕು. ಅಂದ್ರೆ ಆಚರಣೆಗಳನ್ನ ಕೇವಲ ಧಾರ್ಮಿಕ ಕ್ರಿಯೆಗಳಾಗಿ ನೋಡದೆ ವೈಯಕ್ತಿಕ ಬೆಳವಣಿಗೆಯ ಸಾಧನಗಳಾಗಿ, ಅಂದ್ರೆ ಪರ್ಸನಲ್ ಗ್ರೋತ್ ಟೂಲ್ಸ್ ಆಗಿ ಪರಿಚಯಿಸ್ಬೇಕು ಅಂತನಾ? ನಿಖರವಾಗಿ. ನನ್ನ ಸಲಹೆ ಏನಂದ್ರೆ, ಪ್ರತಿಯೊಂದು ಆಚರಣೆಯ ತಾತ್ವಿಕ ವಿವರಣೆಯ ಜೊತೆಗೆ
ಓದುಗರಿಗೆ ಒಂದು ಸಣ್ಣ ಕ್ರಿಯಾತ್ಮಕ ಆಧ್ಯಾತ್ಮಿಕ ವ್ಯಾಯಾಮ ಅಥವಾ ಚಿಂತನಾ ಕ್ರಮವನ್ನು ಸೂಚಿಸಬಹುದು. ಹೌದು, ಇದು ಬರಹದ ಮೌಲ್ಯವನ್ನು ಹೆಚ್ಚಿಸುತ್ತೆ. ಖಂಡಿತ, ಯಾಕಂದ್ರೆ ಓದುಗರಿಗೆ ಕೇವಲ ಜ್ಞಾನ ಸಿಗೋದಿಲ್ಲ, ಬದಲಿಗೆ ತಮ್ಮ ಜೀವನದಲ್ಲಿ ಬದಲಾವಣೆ ತರಲು ಒಂದು ಸಾಧನ ಸಿಗುತ್ತೆ. ಇದು ಓದುಗರಿಗೆ ತುಂಬಾ ಉಪಯುಕ್ತವಾಗುತ್ತೆ. ಉದಾಹರಣೆಗೆ, ಉಪವಾಸದ ಬಗ್ಗೆ ವಿವರಿಸುವಾಗ ಯಾವ ರೀತಿ ಪ್ರಾಯೋಗಿಕ ಸಲಹೆ ನೀಡಬಹುದು? ಉಪವಾಸ ಅಂದ್ರೆ ಕೇವಲ ಆಹಾರ ಬಿಡೋದು ಅಂತ ಹೆಚ್ಚಿನವರು ಅಂದುಕೊಂಡಿರ್ತಾರೆ. ನಾವು ಅದಕ್ಕೊಂದು ಹೊಸ ಆಯಾಮ ಕೊಡ್ಬೋದು. ಹೇಗೆ? ಈ ಶಿವರಾತ್ರಿ ಕೇವಲ ಆಹಾರವನ್ನು ತ್ಯಜಿಸುವುದಲ್ಲದೆ ನಿಮ್ಮ ಮನಸ್ಸನ್ನು ನಿರಂತರವಾಗಿ ಕಲುಕುವ ಒಂದು ನಕಾರಾತ್ಮಕ ಆಲೋಚನೆಗೆ ಉಪವಾಸ ಮಾಡಲು ಪ್ರಯತ್ನಿಸಿ. ಓ, ಅದು ಕೋಪವಿರಬಹುದು, ಅಸೂಯೆ ಇರಬಹುದು, ಅಥವಾ ಬೇಸರವಿರಬಹುದು. ಆ ಒಂದು ದಿನ ಆ ಆಲೋಚನೆ ಬಂದಾಗಲೆಲ್ಲ ಇಂದು ನಾನು ಇದಕ್ಕೆ ಉಪವಾಸದಲ್ಲಿದ್ದೇನೆ ಎಂದು ನಿಮ್ಗೆ ನೀವೇ ಹೇಳಿಕೊಳ್ಳಿ ಅಂತ ಹೇಳ್ಬೋದು. ವಾವ್, ಇದು ತುಂಬಾ ಶಕ್ತಿಯುತವಾದ ಯೋಚನೆ. ದೈಹಿಕ ಹಸಿವಿಗಿಂತ ಮಾನಸಿಕ ಹಸಿವನ್ನು ನಿಯಂತ್ರಿಸುವುದು ದೊಡ್ಡ ಸವಾಲು. ಈ ಸಲಹೆ ಓದುಗರಿಗೆ ಒಂದು ಹೊಸ ದೃಷ್ಟಿಕೋನ ನೀಡುತ್ತೆ. ಇದು ಉಪವಾಸದ ಪರಿಕಲ್ಪನೆಯನ್ನು ದೈಹಿಕ ಮಟ್ಟದಿಂದ ಮಾನಸಿಕ ಮತ್ತು ಭಾವನಾತ್ಮಕ ಮಟ್ಟಕ್ಕೆ ಕೊಂಡೊಯ್ಯುತ್ತೆ. ಹೌದು. ಹಾಗೆಯೇ ಜಾಗರಣೆ ಬಗ್ಗೆ ಏನ್ ಮಾಡಬಹುದು? ಕೇವಲ ರಾತ್ರಿ ಎಚ್ಚರವಾಗಿರೋದು ಕೆಲವರಿಗೆ ಕಷ್ಟ. ಅದರಲ್ಲೊಂದು ಉದ್ದೇಶ ಇದ್ರೆ ಬಹುಶಃ ಸುಲಭವಾಗಬಹುದು ಅಲ್ವಾ? ಕರೆಕ್ಟ್. ಜಾಗರಣೆ ಅಂದ್ರೆ ಅಜ್ಞಾನದಿಂದ ಜಾಗೃತರಾಗುವುದು ಅಂತ ಬರಹದಲ್ಲಿ ಹೇಳಲಾಗಿದೆ. ಅದು ಅದ್ಭುತವಾದ ವ್ಯಾಖ್ಯಾನ. ಅದಕ್ಕೆ ನಾವು ಕ್ರಿಯಾರೂಪ ಕೊಡ್ಬೋದು. ಈ ರಾತ್ರಿ ಜಾಗರಣೆ ಮಾಡುವಾಗ ಸುಮ್ಮನೆ ಕೂರುವ ಬದಲು ಒಂದು ಪುಸ್ತಕ ಮತ್ತು ಪೆನ್ ತೆಗೆದುಕೊಳ್ಳಿ. ನನ್ನ ಜೀವನದ ಯಾವ ವಿಷಯದ ಬಗ್ಗೆ ನಾನು ಅಜ್ಞಾನದ ನಿದ್ದೆಯಲ್ಲಿದ್ದೇನೆ ಎಂದು ನಿಮ್ಮನ್ನು ನೀವೇ ಕೇಳಿಕೊಳ್ಳಿ. ಓಕೆ. ಅದು ನಿಮ್ಮ ಆರೋಗ್ಯವಾಗಿರಬಹುದು, ಸಂಬಂಧಗಳಾಗಿರಬಹುದು, ಅಥವಾ ನಿಮ್ಮ ವೃತ್ತಿ ಜೀವನದ ಗುರಿಗಳಾಗಿರಬಹುದು. ಆ ಬಗ್ಗೆ ಜಾಗೃತರಾಗಲು ಈ ರಾತ್ರಿ ಒಂದು ಸಂಕಲ್ಪ ಮಾಡಿ ಅಂತ ಸೂಚಿಸಬಹುದು. ಇದು ಜಾಗರಣೆಯು ಕೇವಲ ನಿದ್ರಿಸದಿರುವ ಕ್ರಿಯೆಯಾಗಿಸದೆ ಆತ್ಮಾವಲೋಕನದ ಒಂದು ಗಂಭೀರ ಸಾಧನವನ್ನಾಗಿ ಮಾಡುತ್ತೆ. ಹೌದು. ಹಾಗೆಯೇ ಓಂ ನಮಃ ಶಿವಾಯ ಜಪದ ಬಗ್ಗೆಯೂ ಏನಾದರೂ ಸೇರಿಸಬಹುದೇ? 108 ಬಾರಿ ಜಪ ಮಾಡುವುದು ಒಂದು ಸಾಮಾನ್ಯ ಆಚರಣೆ. ಖಂಡಿತ. ಯಾಂತ್ರಿಕವಾಗಿ ಜಪ ಮಾಡುವುದಕ್ಕೂ ಭಾವಪೂರ್ಣವಾಗಿ ಮಾಡುವುದಕ್ಕೂ ವ್ಯತ್ಯಾಸವಿದೆ ಅಲ್ವಾ? ಖಂಡಿತವಾಗಿಯೂ. ನಾವು ಹೀಗೆ ಹೇಳಬಹುದು, ನೀವು 108 ಬಾರಿ ಓಂ ನಮಃ ಶಿವಾಯ ಎಂದು ಜಪಿಸುವಾಗ ಪ್ರತಿಯೊಂದು ಜಪದೊಂದಿಗೆ ನಿಮ್ಮ ಅಹಂಕಾರದ ಒಂದೊಂದು ಪದರ ಕಳಚಿ ಬೀಳುತ್ತಿದೆ ಎಂದು ಭಾವಿಸಿಕೊಳ್ಳಿ. ಮೊದಲ ಜಪದಲ್ಲಿ ನಿಮ್ಮ ಕೋಪ, ಎರಡನೆಯದರಲ್ಲಿ ನಿಮ್ಮ ಅಸೂಯೆ, ಮೂರನೆಯದರಲ್ಲಿ ನಿಮ್ಮ ಭಯ, ಹೀಗೆ ಒಂದೊಂದಾಗಿ ಶಿವನ ಪಾದಕ್ಕೆ ಅರ್ಪಿಸ್ತಿದ್ದೀರಿ ಎಂದು ಕಲ್ಪಿಸಿಕೊಳ್ಳಿ. 108ನೇ ಜಪ ಮುಗಿಯೋ ಹೊತ್ತಿಗೆ ನಿಮ್ಮ ಮನಸ್ಸು ಹಗುರವಾದದ್ದನ್ನು ಅನುಭವಿಸಿ. ಇದು ಒಂದು ಸರಳ ಕ್ರಿಯೆಗೆ ಒಂದು ಆಳವಾದ ಮಾನಸಿಕ ಮತ್ತು ಆಧ್ಯಾತ್ಮಿಕ ಅನುಭೂತಿಯನ್ನು ಜೋಡಿಸಿದ ಹಾಗೆ ಆಗುತ್ತೆ. ಎಕ್ಸಾಕ್ಟ್ಲಿ. ಒಟ್ಟಾರೆಯಾಗಿ ಈ ಬರಹಕ್ಕೆ ಒಂದು ಅದ್ಭುತವಾದ ತಾತ್ವಿಕ ಅಡಿಪಾಯವಿದೆ. ನಾವು ಚರ್ಚಿಸಿದ ಈ 3 ಅಂಶಗಳು ಅದನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯಬಲ್ಲವು. ಹೌದು, ಮೂಲ ಬರಹ ಬಹಳ ಶಕ್ತಿಯುತವಾಗಿದೆ. ನಾವು ಚರ್ಚಿಸಿದ ಈ 3 ಪ್ರಮುಖ ಅಂಶಗಳನ್ನ ಒಟ್ಟಾರೆಯಾಗಿ ನೋಡೋದಾದ್ರೆ, ಮೊದಲನೇದಾಗಿ 3 ಪೌರಾಣಿಕ ಕಥೆಗಳನ್ನು ತ್ಯಾಗ, ಸಂಕಲ್ಪ ಮತ್ತು ಮುಗ್ಧತೆ ಎಂಬ ತಾತ್ವಿಕ ಧಾರದಲ್ಲಿ ಪೂರ್ಣಿಸುವುದು. ಕರೆಕ್ಟ್. ಎರಡನೇದಾಗಿ ಆಧುನಿಕ ಯುವಕನ ಪಾತ್ರವನ್ನು ಕಥೆಯ ಚೌಕಟ್ಟಾಗಿ ಬಳಸಿ ಪೌರಾಣಿಕ ಕಥೆಗಳು ಇಂದಿಗೂ ಹೇಗೆ ಪ್ರಸ್ತುತ ಎಂಬುದನ್ನು ತೋರಿಸುವುದು. ಮತ್ತು ಮೂರನೆಯದಾಗಿ ಉಪವಾಸ, ಜಾಗರಣೆಯಂತಹ ಆಚರಣೆಗಳ ವಿವರಣೆಯನ್ನು ಕೇವಲ ತಾತ್ವಿಕ ಮಟ್ಟದಲ್ಲಿಡದೆ ಓದುಗಲು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದಾದ ಕ್ರಿಯಾತ್ಮಕ ಮತ್ತು ಪ್ರಾಯೋಗಿಕ ಸಲಹೆಗಳನ್ನು ನೀಡುವುದು. ಹೌದು. ಈ ಬದಲಾವಣೆಗಳನ್ನ ಮಾಡಿದ್ರೆ ಈ ಬರಹವು ಕೇವಲ ಶಿವರಾತ್ರಿಯ ಬಗ್ಗೆ ಮಾಹಿತಿ ನೀಡುವ ಲೇಖನವಾಗಿ ಉಳಿಯದೆ ಓದುಗರನ್ನು ಚಿಂತನೆಗೆ ಹಚ್ಚುವ, ಅವರಿಗೆ ಒಂದು ಹೊಸ ಅನುಭವ ನೀಡುವ ಒಂದು ಶಕ್ತಿಯುತ ಸಾಧನವಾಗುತ್ತೆ. ಮತ್ತು ಅವರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ತರಲು ಪ್ರೇರೇಪಿಸುತ್ತೆ. ಈ ಸಲಹೆಗಳನ್ನು ಅಳವಡಿಸಿಕೊಂಡ ನಂತರ ನಿಮ್ಮ ಪರಿಷ್ಕೃತ ಬರಹವನ್ನು ನಮಗೆ ಮತ್ತೊಮ್ಮೆ ಕಳುಹಿಸಲು ಹಿಂಜರಿಯಬೇಡಿ. ಅದರ ಮುಂದಿನ ಹಂತದ ಬಗ್ಗೆ ಚರ್ಚಿಸಲು ನಾವು ಸಿದ್ಧರಿದ್ದೇವೆ.